ಆ ಗುಣ ಎಲ್ಲಿದೆ ಈ 5 ಸಿರಿಧಾನ್ಯಗಳಲ್ಲೂ ಇದೆ. ಅಂದರೆ ನಾವು ಬಿ ಪಿ ಬಂದವ್ರಿಗೆ ಏನು ಮಾಡಬೇಕು? 2 ದಿವಸ ಆರ್ಕ, 2 ದಿವಸ ಸಾಮೆ, 2 ದಿವಸ ಕೊರ್ಲೆ, 2 ದಿವಸ ನವಣೆ, 2 ದಿವಸ ಊದಲು ತಿನ್ನೋದ್ರಿಂದ ರಕ್ತ ತಿಳಿಯಾಗ್ತಾ ಬರುತ್ತೆ. ರಕ್ತನಾಳಗಳ ಗೋಡೆಗಳ ಮೇಲೆ ಕೂತಿರೋ ಈ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸ್ ಎಲ್ಲ ಕೊಳಕು, ಅದು ಕಾಂಪ್ಲೆಕ್ಸ್ ಥಿಂಗ್, ಇದು ಒಂದೇ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲದನ್ನು ಸೇರಿ ಮೆತ್ತಿಗೆ ಕರಗಿಸೋಕ್ಕೆ ಶುರುವಾಗುತ್ತೆ. ಸೊ ಈ ಸಿರಿಧಾನ್ಯಗಳನ್ನು ಸೇವನೆ ಮಾಡೋದು ಒಂದು ಕಡೆ ಆದರೆ, ಇನ್ನೂ 4-5 ಅಂಶಗಳಿದೆ. ಅಂದರೆ ತುಂಬ ಸಮಯ ಆಗ್ಬೋದು, 3 ತಿಂಗಳು 6 ತಿಂಗಳು, ಬೇಗ ಕಮ್ಮಿ ಮಾಡ್ಕೋಬೇಕು. ಅಂದರೆ ಕೆಲವು ತರಕಾರಿ ಸೊಪ್ಪಿನ ರಸಗಳಲ್ಲಿ ಈ ಕೊಳಕನ್ನು ಶುದ್ಧ ಮಾಡೋ ಗುಣನೂ ಹೆಚ್ಚಾಗಿದೆ. ಅದರಲ್ಲಿ ಈ ಸೋರೆಕಾಯಿ ಮತ್ತು ಹೀರೆಕಾಯಿ, ಕುಂಬಳಕಾಯಿ, ಇನ್ನೂ ಸೌತೆಕಾಯಿ, ಸೊಪ್ಪುಗಳಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಈ ಅಂಶಗಳು ರಕ್ತವನ್ನು ಶುದ್ಧ ಮಾಡೋಕ್ಕೆ ಶುರು ಮಾಡ್ತವೆ. ಅಂದರೆ ನಾವೇನು ಮಾಡಬೇಕೀಗ? ಸಿರಿಧಾನ್ಯಗಳನ್ನು ಒಂದು ಕಡೆ ಊಟ ಮಾಡ್ತಾ ನಮ್ಮ ಆಹಾರದಲ್ಲಿ ಈ ತರಕಾರಿ ಸೊಪ್ಪುಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ರಕ್ತ ಶುದ್ಧ ಆಗೋಕ್ಕೆ ಶುರುವಾಗುತ್ತೆ, ರಕ್ತ ತಿಳಿಯಾಗೋಕ್ಕೆ ಶುರುವಾಗುತ್ತೆ. ರಕ್ತನಾಳಗಳ ಗೋಡೆಗಳ ಮೇಲಿದ್ದ ಆ ಕಸ ಎಲ್ಲ ಆಚೆ ಬರೋಕ್ಕೆ ಶುರುವಾಗುತ್ತೆ.